ನೋಡಿ ಮಕ್ಕಳೇ, ಇಲ್ಲಿ ನಮ್ಮ ರಾಜ್ಯವನ್ನ ಆಳಿದಂತಹ ಕೆಲವು ಕನ್ನಡಿಗ ರಾಜ ಮನೆತನಗಳಿದ್ದಾವೆ. ಅವು ಯಾವ್ಯಾವು? ಒಬ್ಬರೇ ಕದಂಬರು, ಬಾದಾಮಿಯ ಚಾಳುಕ್ಯರು, ರಾಷ್ಟ್ರಕೂಟ. ಕದಂಬರು ಮೊದಲಿಗರಾಗಿದ್ದಾರೆ, ಬಾದಾಮಿಯ ಚಾಳುಕ್ಯರು, ಮತ್ತೊಂದು ಕನ್ನಡಿಗ ರಾಜಮನೆತನ ರಾಷ್ಟ್ರಕೂಟರು. ಈ ರಾಷ್ಟ್ರಕೂಟರ ರಾಜಧಾನಿ ಯಾವುದು? ಯಾವ್ದದು? ಅದಕ್ಕೆ ನೋಡ್ಕೊಳ್ಳಿ, ಅವರನ್ನ ಮಾನ್ಯಕೇಟದ ರಾಷ್ಟ್ರಕೂಟರು ಅಂತ ಕರೀತಾರೆ. ನಿಮಗೆ ಹೇಳಿದ್ದೇನೆ ನಾನು, ಪ್ರತಿಯೊಂದು ರಾಜ ಮನೆತನಕ್ಕೂ ಅವರ ರಾಜಧಾನಿಯ ಹೆಸರನ್ನ ಏನ್ ಮಾಡುತ್ತೆ ಹೇಳ್ತಾರೆ ಅದ್ರ ಹಿಂದಕ್ಕೆ. ಅದರ ಅರ್ಥ ನಿಮ್ಗೆ ಗೊತ್ತಾಗತ್ತೆ. ಓ, ಇದು ರಾಜಧಾನಿ, ಅದು ರಾಜ ವಂಶ ಅಂತ ಅಥವಾ ರಾಜ ಮನೆತನ ಅಂತ. ಇಲ್ಲಿ ಇವರ ಆಳ್ವಿಕೆಯನ್ನ ಹೇಳ್ತಾರೆ. ಇಲ್ಲಿ ನೋಡ್ಕೊಳ್ಳಿ, ನರ್ಮದಾ ನದಿ ಬರುತ್ತೆ ಇಲ್ಲಿ. ಇಲ್ಲಿ ಕರ್ನಾಟಕದಲ್ಲಿ ಕಾವೇರಿ ನದಿ ಬರುತ್ತೆ. ಇಲ್ಲಿ ನರ್ಮದಾ ನದಿಯಿಂದ ಹಿಡಿದು ಕಾವೇರಿ ನದಿವರೆಗಿನ ಪ್ರದೇಶವನ್ನ ಇವರು ಆಳಿದ್ರು ಅಂತ ಇತಿಹಾಸದಲ್ಲಿ ಹೇಳ್ತಾರೆ. ಯಾರು? ಕಾವೇರಿ ನದಿಯಿಂದ ಎಲ್ಲಿವರೆಗೆ? ನರ್ಮದಾ ನದಿಯಿಂದ ನದಿವರೆಗೆ ಆಳ್ವಿಕೆಯನ್ನ ಮಾಡಿದ್ದಾರೆ ಅಂತ ಇತಿಹಾಸ ಹೇಳುತ್ತೆ. ಇವರು ಮೊದಲಿಗೆ ಮಕ್ಕಳದ ಹೋಗ್ಬೇಕಾಗೇನೆ ಚಾಳುಕ್ಯರ ಸಾಮಂತರಾಗಿದ್ರಂತೆ. ಮೊದಲಿಗೆ ಚಾಳುಕ್ಯರ ಸಾಮಂತರಾಗಿದ್ರು. ಇನ್ನು ಇವರ ಕಾಲದಲ್ಲಿ ಕವಿರಾಜ ಮಾರ್ಗ ಅಂತ ಕನ್ನಡದ ಒಂದು ಮೇರು ಕೃತಿ ರಚನೆ ಆಗ್ತದೆ. ಈ ಕೃತಿಯಲ್ಲಿ ಇವರ ಇತಿಹಾಸದ ಬಗ್ಗೆ ನಮಗೆ ಮಾಹಿತಿ ಅನ್ನುವಂಥದ್ದು ಆಧಾರವಾಗಿ ಸಿಗತ್ತೆ. ಇನ್ನು ಕೈಲಾಸನಾಥ ಮಂದಿರ, ಕೈಲಾಸನಾಥ ಮಂದಿರ ಇದು, ಈ ಮಂದಿರ ಎಲ್ಲೋರಾದಲ್ಲಿ 1ನೆಯ ಕೃಷ್ಣ ಕಟ್ಟಿಸ್ತಾನೆ. ಏಕಶಿಲೆಯಲ್ಲಿ ಕಟ್ಟಿದ ದೇವಸ್ಥಾನ ಅಂತಿದೆ. ಏನದು? ಏಕಶಿಲೆಯಲ್ಲಿ ಕಟ್ಟಿದ ಒಂದು ದೇವಸ್ಥಾನ. ಈ ಒಂದು ಗ್ರಂಥ ಕನ್ನಡದ ಮೇಲ್ಕೃತಿ, ಹಾಗೆಯೇ ಇದೊಂದು ದೇವಸ್ಥಾನ. ಇವೆರಡರಿಂದ ಇವರ ಹೆಸರು, ರಾಷ್ಟ್ರಕೂಟರ ಆಳ್ವಿಕೆ ಮಾಡಿದಂತಹ ಹೆಸರು ಈಗಲೂ ಇತಿಹಾಸದ ಪುಟಗಳಲ್ಲಿ ಅಜರಾಮರ ಅಂತ ಹೇಳ್ತಾರೆ. ಹಾಗಾಗಿ ಇವ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಯಾಕೆ ಅಂದ್ರೆ ಇವರು ಕನ್ನಡಿಗರು, ನೆನ್ಪಿಡಿ, ಇವರು ಕನ್ನಡಿಗರು, ರಾಷ್ಟ್ರಕೂಟರು. ಇನ್ನು ಈ ವಂಶದ ಮೊದಲ ದೊರೆಗೆ ಬರದಂತೆ, ಮೊದಲ ದೊರೆ ದಂತಿ ದುರ್ಗ. ಅಂದ್ರೆ ಮಾನ್ಯಕೇಟದ ರಾಷ್ಟ್ರಕೂಟರ ವಂಶ ಇವನಿಂದಲೇ ಏನಾಗ್ತಾ ಹೋಗುತ್ತೆ, ಆಳ್ವಿಕೆ ಆರಂಭ ಆಗುತ್ತೆ. ಅದಕ್ಕೆ ಅವನನ್ನ ಮೂಲ ಪುರುಷ ಅಥವಾ ಸ್ಥಾಪಕ ಅಂತ ಕರೀತಾರೆ, ಅಥವಾ ಮೊದಲ ದೊರೆ ಅಂತ ಕರೀತಾರೆ. ಯಾವ್ದಾದ್ರು ನೆನಪಿಟ್ಕೊಳ್ಳಿ, ರಾಷ್ಟ್ರಕೂಟರ ಮೊದಲ ದೊರೆ ಇರಲಿ ದುರ್ಗ. ಆಮೇಲೆ ಕೃಷ್ಣ, ಆಮೇಲೆ ಇಮ್ಮಡಿ ಗೋವಿಂದ, ಇಮ್ಮಡಿ ಗೋವಿಂದ, ಆಮೇಲೆ ಧ್ರುವ, ಆಮೇಲೆ ಮುಮ್ಮಡಿ ಗೋವಿಂದ. ನೆಕ್ಸ್ಟ್ ಅಮೋಘ ವರ್ಷ.
ಇಮ್ಮಡಿ ಕೃಷ್ಣ ಕೃಷ್ಣ ಅಂತ ಬರ್ತಾನೆ. ಅವನ ನಂತರ ಮುಮ್ಮಡಿ ಇಂದ್ರ ಮುಮ್ಮಡಿ ಇಂದ್ರ ಇಂದ್ರ ಮುಮ್ಮಡಿ ಮುಮ್ಮಡಿ ಕೃಷ್ಣ ಕೃಷ್ಣ. ಇನ್ನು ಕೊನೆಯವನು ಎರಡನೆಯ ತರ್ಕ. ನೋಡ್ಕೊಳ್ಳಿ ಈಗ ಇದನ್ನ ಆ ಆಳ್ವಿಕೆ ಯಾರ್ಯಾರೋ ರಾಷ್ಟ್ರಕೂಟ ವಂಶವನ್ನ ಆಳ್ವಿಕೆ ನಡೆಸಿದರೋ ಆ ಅರಸರುಗಳ ಕಾಲಾನುಕ್ರಮಣಿಕೆ ಅಂತ ಕರೀತಾರೆ. ಯಾರಾದ್ಮೇಲೆ ಯಾರ ಆಳ್ವಿಕೆಯನ್ನು ಮಾಡಿರುವಂತ. ಮೊದಲನೇವನು ಯಾರಿಲ್ಲಿ ದಂತಿದುರ್ಗ. ಅವನಿಂದಲೇ ರಾಷ್ಟ್ರಕೂಟ ವಂಶದ ಆಳ್ವಿಕೆ ಏನಾಗುತ್ತೆ ಆರಂಭ ಆಗುತ್ತೆ. ಅವನ ನಂತರ ಬರೋನು ಕೃಷ್ಣ. ಇವನು ಒಂದನೇ ಕೃಷ್ಣಮ್ಮ. ಇಲ್ಲಿ ಇಮ್ಮಡಿ ಗೋವಿಂದ. ಇಮ್ಮಡಿ ಅಂದ್ರೇನು ಎರಡು ಅಂತ, ಮುಮ್ಮಡಿ ಅಂದ್ರೆ ಮೂರನೇವರು ಅಂತ. ಅದೇನ್ ಗೊತ್ತೇನಪ್ಪ, ರಾಜವಂಶಗಳಲ್ಲಿ ಹೆಸರನ್ನ ಅವರು ಸೇಮ್ ಹೆಸರನ್ನ ಒಂದೇ ರಾಜ ಮನೆತನದಲ್ಲಿ ಆಳ್ವಿಕೆ ಮಾಡುವಂತಹ ರಾಜರುಗಳು ಇಟ್ಕೊಳ್ಳೋದ್ರಿಂದ ಅವರನ್ನ ಒಂದನೇವನು, ಎರಡನೇವನು, ಮೂರನೇವನು, ನಾಲ್ವಡಿ ಅಂತ ಕರೀತಾರೆ. ಅದೇನಾಗುತ್ತೆ ನಾಲ್ಕನೇವನು. ನೆನ್ಪಿಡ್ಕೊಂಡ್ರೆ ಒಂದೇನು ಗೊತ್ತಾಗ್ಬಿಡುತ್ತೆ ನಿಮಗೆ. ಇಮ್ಮಡಿ ಅಂದ್ರೆ ಎರಡನೇವನು ಅಂತ, ಮುಮ್ಮಡಿ ಅಂದ್ರೆ ಮೂರನೇನು ಅಂತ, ನಾಲ್ವಡಿ ಅಂದ್ರೆ ನಾಲ್ಕನೇವನು ಅಂತ. ಆ ತರ ಸೇಮ್ ಹೆಸರಿದೆ ನೋಡ್ರಿ. ಹಾಗಾಗಿ ಕೃಷ್ಣ ಬರ್ತಾನೆ, ಒಂದನೇ ಕೃಷ್ಣ. ಆಮೇಲೆ ಅಲ್ಲಿ ಗೋವಿಂದ, ಮುಮ್ಮಡಿ ಗೋವಿಂದ, ಅಮೋಘ ವರ್ಷ, ಇಮ್ಮಡಿ ಕೃಷ್ಣ, ಮುಮ್ಮಡಿ ಇಂದ್ರ, ಮುಮ್ಮಡಿ ಕೃಷ್ಣ, ಎರಡನೇ ತರ್ಕ. ಈಗ ಹೇಳ್ರಿ ಒಬ್ರೇಳಿ ಯಾರಿಂದ ಆಳ್ವಿಕೆ ಆರಂಭ ಆಯ್ತು, ಯಾರಿಂದ ಎಂಡ್ ಆಯ್ತು? ಎರಡನೇ ತೈಲಪ್ಪನು ಆಳ್ವಿಕೆಯನ್ನು ಅಲ್ಲ, ಎರಡನೇ ತೈಲಪ್ಪ ರಾಷ್ಟ್ರಕೂಟ ವಂಶದವನೇ ಎಲ್ಲ ಕಣಮ್ಮ. ದಂತಿದುರ್ಗದಿಂದ ಆರಂಭವಾಗಿ ಎರಡನೇ ಕರ್ಕನ ಕಾಲದಲ್ಲಿ ಕೊನೆಗೊಂಡಿತು. ಅಮೋಘ ವರ್ಷದ ಕಾಲದಲ್ಲಿ ವಿಜೃಂಭಣೆ ಆಗುತ್ತೆ. ಅದೇ ಕರ್ಕನ ಕಾಲದಲ್ಲಿ ಏನಾಗುತ್ತೆ ಅವನತಿಯನ್ನ ಹೊಂದುತ್ತೆ. ಕರೆಕ್ಟ್. ದಂತಿದುರ್ಗನಿಂದ ಆರಂಭ ಆಗಿ ಯಾರಿಂದ ಕೊನೆಗೊಳ್ತಿದೆ? ಈಗ ನೋಡ್ತಾ ಹೋಗಿ. ಇವರುಗಳಲ್ಲಿ ಪ್ರಸಿದ್ಧನಾದವನು ಅಂದ್ರೆ ಯಾರು ಅಂದ್ರೆ ಕೇಳಿದ್ರೆ ಹೆಸರನ್ನು ರಾಷ್ಟ್ರಕೂಟರಲ್ಲಿ ಯಾರು? ಅಮೋಘ ವರ್ಷ. ಅಮೋಘ ವರ್ಷ ನೃಪತುಂಗ ಅಂತ. ಅವನ ಹೆಸರು ಫುಲ್ ಹೆಸರು ಬರ್ಕೊಳ್ಳಿ. ಅಮೋಘ ವರ್ಷ ನೃಪತುಂಗ. ಇವನು ಪ್ರಸಿದ್ಧನಾದ ರಾಷ್ಟ್ರಕೂಟ ವಂಶದ ದೊರೆ ಅಮ್ಮ. ಇವನು ಅಧಿಕಾರಕ್ಕೆ ಬಂದಾಗ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾನಮ್ಮ. ಅಧಿಕಾರಕ್ಕೆ ಬಂದಾಗ ಏನ್ ಮಾಡ್ತಾನೆ? ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಹೋಗ್ತಾನೆ. ಯಾಕೆ ಅಂದ್ರೆ ಇವನು ಶಾಂತಿ ಪ್ರಿಯ. ಯಾರು? ಅಮೋಘ ವರ್ಷ ಏನವನು? ಶಾಂತಿ ಪ್ರಿಯ. ಅಂದ್ರೆ ಅದರ ಅರ್ಥ ಅವನಿಗೆ ಏನ್ ಇಷ್ಟ ಇರಲಿಲ್ಲ? ಶಾಂತಿ ಪ್ರಿಯ ಅಂದ್ರೆ ಅವನಿಗೆ ಏನ್ ಇಷ್ಟ ಇಲ್ಲ ಹಂಗಂದ್ರೆ? ಅವನಿಗೆ ಏನ್ ಮಾಡೋದು ಇಷ್ಟ ಇಲ್ಲ? ಯುದ್ಧ ಮಾಡೋದು ಇಷ್ಟ ಇಲ್ಲ. ಒಂದು ರಾಜ್ಯ ನೋಡಿಕೊಳ್ಳುವ ರಾಜನಿಗೆ ಅವನು ಶಾಂತಿ ಪ್ರಿಯ ಆದ್ರೆ ಅವನು ಇರುವ ತನ್ನ ಸ್ಥಳಗಳನ್ನ, ಸಾಮ್ರಾಜ್ಯದಲ್ಲಿ ಬರುವಂತ ಸ್ಥಳಗಳನ್ನ ಏನ್ ಮಾಡ್ಬೇಕಾಗುತ್ತೆ? ಕಳ್ಕೋಬೇಕಾಗತ್ತೆ. ಯಾಕಂದ್ರೆ ಅವನು ಯುದ್ಧನೇ ಮಾಡಲ್ಲ ಅಂದ್ರೆ ಮತ್ತೆ ಬೇರೆಯವ್ರು ಸುಮ್ಮನಿರ್ತಾರ, ಬೇರೆ ರಾಜರುಗಳು ಅವನ ಮೇಲೆ ಏನ್ ಮಾಡ್ತಾರೆ? ಆಕ್ರಮಣ ಮಾಡಿ ವಶಪಡಿಸಿಕೊಳ್ತಾರೆ. ಹಾಗಾಗಿ ಬರ್ಕೊಳ್ಳಿ, ಉತ್ತರದ ಕೆಲವು ಪ್ರಾಂತ್ಯಗಳನ್ನ ಅವನೇನ್ ಮಾಡ್ತಾನೆ? ಕಳೆದುಕೊಳ್ತಾನೆ ಪಾಪ. ಯಾಕಂದ್ರೆ ಅವನು ಶಾಂತಿ ಪ್ರಿಯ. ಅವನಿಗೆ ಯುದ್ಧ ಮಾಡೋದ್ರ ಬಗ್ಗೆ ಆಸಕ್ತಿ ಕಡಿಮೆ. ಹಂಗಾಗಿ ಅವನು ಏನ್ ಮಾಡ್ತಾನೆ? ಯುದ್ಧ ಬಿಡ್ತಾನೆ. ಉತ್ತರದ ಪ್ರಾಂತ್ಯಗಳು ಅವನ ಕೈ ಬಿಟ್ಟು ಹೋಗ್ತದೆ. ಆದ್ರೂ ಕೂಡ ಅವನು ವ್ಯಾಪಾರ ಮಾಡೋದ್ರಲ್ಲಿ ಹೆಚ್ಚು
ನೋಡಿ, ಬಹಳಷ್ಟು ಸಂಪತ್ತನ್ನ ಗಳಿಸ್ತಾನೆ. ಏನ್ ಮಾಡ್ತಾನೆ ಅವನು? ಬಹಳಷ್ಟು ಸಂಪತ್ತನ್ನ ಗಳಿಸ್ತಾನೆ. ಹಾಗೇನೆ ಗಂಗರು ಗಂಗರು ಮತ್ತೆ ಪಲ್ಲವರು ಅವರೊಡನೆ ವಿವಾಹ ಸಂಬಂಧವನ್ನ ಬೆಳೆಸ್ತಾನೆ. ಯಾಕೆ ಅಂದ್ರೆ ಮೊದಲೇ ಶಾಂತಿ ಪ್ರಿಯ ಆಗಿರೋದ್ರಿಂದ ಯುದ್ಧಗಳು ಕಡಿಮೆ ಆಗ್ಬೇಕು, ನನ್ನ ಮೇಲೆ ಆಕ್ರಮಣ ಕಡಿಮೆ ಆಗ್ಬೇಕು ಅಂದ್ರೆ ಅವ್ರ ಜೊತೆಗೆ ನಾನು ವೈವಾಹಿಕ ಸಂಬಂಧವನ್ನ ಬೆಳೆಸಿದ್ರೆ ಅವ್ರೇನ್ ಮಾಡಲ್ಲ, ಅವಾಗ ಯುದ್ಧ ಮಾಡಲ್ಲ, ಇವ್ರ ಜೊತೆಗೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಅವನು ಅವ್ರ ಜೊತೆಗೆ ವೈವಾಹಿಕ ಅಥವಾ ವಿವಾಹ ಸಂಬಂಧವನ್ನ ಬೆಳೆಸ್ತಾನೆ ಅಂತ ಇತಿಹಾಸ ಹೇಳ್ತಾ ಬರುತ್ತೆ. ಇನ್ನು ಇವನ ಕಾಲದಲ್ಲಿ ಒಬ್ಬ ಅರಬ್ ಪ್ರವಾಸಿ, ಅಮೋಘ ವರ್ಷನ ಕಾಲದಲ್ಲಿ ಹಲವಾರು ವಿದೇಶಿಯರು ಪ್ರವಾಸಕ್ಕೆ ಬರ್ತಿದ್ರಂತಮ್ಮ. ರಾಷ್ಟ್ರಕೂಟ ವಂಶದಲ್ಲಿ ಹೆಂಗ್ ಆಳ್ವಿಕೆ ನಡೀತಾ ಇದೆ ಅವನ ಕಾಲದಲ್ಲಿ ಅಂತ ಅಷ್ಟು ಮಟ್ಟಿಗೆ ಆಳ್ವಿಕೆ ಇತ್ತಂತ ಅವಾಗೆಲ್ಲ. ರಾಷ್ಟ್ರಕೂಟರು ಬೇರೆ ರಾಷ್ಟ್ರಗಳಿಂದ ಬಂದು ಪ್ರವಾಸಿಗರು ಅಲ್ಲಿ ನೋಡ್ತಿದ್ರಂತೆ. ಹಾಗಾಗಿ ಅಮೋಘ ವರ್ಷದ ಕಾಲದಲ್ಲಿ ಒಬ್ಬ ಅರಬ್ ಪ್ರವಾಸಿ ಬರ್ತಾನೆ, ಯಾತ್ರಿಕ. ಅರಬ್ ಯಾತ್ರಿಕ ಅವನು ಯಾರು? ಸುಲೈಮಾನ್. ತಕೊಂಡ್ರ? ಸುಲೈಮಾನ್ ಅನ್ನುವಂತಹ ಅರಬ್ ಪ್ರವಾಸಿ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ಕೊಟ್ಟು ಹೇಳ್ತಾನ ಅವನು. ಬರ್ಕೊಳ್ಳೋದನ್ನ ಡಬಲ್ ಇನ್ಪುಟ್ ಮಾಡ್ಕೊಂಡು ಜಗತ್ತಿನ ನಾಲ್ವರು ಪ್ರಮುಖ ಡಬಲ್ ಜಗತ್ತಿನ 4 ಪ್ರಮುಖ ಸಾಮ್ರಾಟರುಗಳಲ್ಲಿ ಇವನು ಒಬ್ಬನೆನಿಸಿದ್ದಾನೆ. ಅಂತ ಇವನು ಹೊಗಳ್ತಾನೆ. ಯಾರು? ಏನಂತ ಹೇಳ್ತಾನ? ಒಬ್ರು ಹೇಳಿ, ಅದು ನೋಡ್ಕೊಂಡೆ ಹೇಳಿ. ಜಗತ್ತಿನ 4 ಪ್ರಮುಖ ಸಾಮ್ರಾಟರುಗಳಲ್ಲಿ ಇವನು ಒಬ್ಬನೆನಿಸಿದ್ದಾನೆ. ಇವನು ಕೂಡ ಒಬ್ಬನಿದ್ದಾನೆ ಅಂತ ಹೇಳ್ತಾನ ನಮ್ಮ. ಹಾಗೇನೆ ಅಮೋಘ ವರ್ಷ ಪರಾಕ್ರಮಿ, ಕಲಾ ಪೋಷಕ, ಸಾಹಿತ್ಯ ಪೋಷಕ ಕೂಡ ಅಂತೆ. ಅಂದ್ರೆ ಕಲೆಗೆ ಪ್ರೋತ್ಸಾಹವನ್ನು ಕೊಡ್ತಿದ್ದ, ಸಾಹಿತ್ಯದ ಬೆಳವಣಿಗೆಗೆ ಪ್ರೋತ್ಸಾಹವನ್ನ ಇವನ ಕಾಲದಲ್ಲಿ ಕೊಡ್ತಾ ಇದ್ದ. ಇವನ ನಂತರ ಬಂದವರು ಯಾರ್ಯಾರಿದ್ದಾರೆ? ಇವನ ನಂತರ ಕೊನೆಗೆ ಬರೋದು ಯಾರಲ್ಲಿ? ಇವನ ಕಾಲದಲ್ಲಿ ಚಾಳುಕ್ಯ ವಂಶದ 2ನೇ ತೈಲಪ್ಪ ಅನ್ನುವವನು ಚಾಳುಕ್ಯ ವಂಶದವನು. ಅವನು 2ನೇ ಕರ್ಕನನ್ನ ಸೋಲಿಸ್ತಾನೆ. ಏನ್ ಮಾಡ್ತಾನ ಅವನು? 2ನೇ ಕರ್ಕನನ್ನ ಸೋಲಿಸ್ತಾನೆ. ಯಾಕೆ ಸೋಲಿಸೋದಿಲ್ಲಿ? ಅವನ ವಂಶ ಯಾವುದು? ಹಂಗಾಗಿ ಈಗ ಹೇಳ್ರಿ, ಯಾವ ವಂಶ ಅವನತಿ ಆಗ್ತಿದೆ, ಯಾವ ವಂಶ ಈಗ ಮತ್ತೆ ಉಗಮ ಆಗ್ತಿದೆ? ರಾಷ್ಟ್ರಕೂಟರ ವಂಶ ಅವನತಿ ಆಗುತ್ತೆ, ಚಾಳುಕ್ಯರ ವಂಶ ಅಧಿಕಾರಕ್ಕೆ
ಅರ್ಥ ಆಯ್ತೇನಪ್ಪ? ನೆಕ್ಸ್ಟ್ ಇವರ ಆಡಳಿತ ಹೇಗಿತ್ತು ಅಂತ ನೋಡ್ಕೊಡಿ. ಈಗ ರಾಷ್ಟ್ರಕೂಟರ ಆಡಳಿತ. ರಾಷ್ಟ್ರಕೂಟರು ಆಡಳಿತ ಹೆಂಗಿತ್ತು ಅಂದ್ರೆ ವಂಶ ಪಾರಂಪರ್ಯವಾಗಿತ್ತು. ಅಂದ್ರೆ ಏನು? ರಾಜನ ನಂತರ, ಸತ್ತ ನಂತರ ಯಾರ ಅಧಿಕಾರಕ್ಕೆ ಬರ್ತಾರೆ? ಅವನ ಮಗನೇ ಅಥವಾ ತಮ್ಮನೋ ಅಣ್ಣನೋ, ಒಟ್ಟು ಅದೇ ರಾಜವಂಶದವರೇ ಅಧಿಕಾರಕ್ಕೆ ಬರೋದನ್ನ ಏನಂತಾರೆ? ವಂಶ ಪಾರಂಪರ್ಯ. ನೆನಪಿಡಿ, ಬೇರೆ ರೀತಿ ಕೊಡಲ್ಲ ಅವರು. ಅದೇ ವಂಶದವರೇ, ಅವ್ರು ಯಾರಾದ್ರೂ ಆಗಿರ್ಲಿ, ಅಣ್ಣನೋ ತಮ್ಮನೋ ಈ ಕಡೆ ಮಗನೋ, ಒಟ್ಟಿನಲ್ಲಿ ಅವರಲ್ಲೇ ಅಧಿಕಾರವನ್ನ ನೀಡಲಾಗ್ತಾ ಇತ್ತು ಅಂತ ಹೇಳ್ತಾರೆ. ಇನ್ನು ಅವರಿಗೆ ಸಹಾಯ ಮಾಡಕ್ಕೆ ಮಂತ್ರಿ ಮಂಡಲ ಇತ್ತು ರಾಜನಿಗೆ. ಅವಾಗಿನ ಕಾಲದಲ್ಲಿ ಇದೆ ನೋಡಿ ಅದು ಮಂತ್ರಿ ಮಂಡಲ. ಅದರಲ್ಲಿ ಖಾತೆಗಳು, ಬೇರೆ ಬೇರೆ ಖಾತೆಗಳನ್ನ ಹಂಚಿರ್ತಾರೆ ಮಂತ್ರಿ ಮಂಡಲದಲ್ಲಿ. ಈಗ ಹೆಂಗಿದೆಯೋ ಹಾಗೇನೆ ಅವಾಗೂ ಕೂಡ ಮಂತ್ರಿ ಮಂಡಲದಲ್ಲಿ ಅವರವರಿಗೆ ಸಂಬಂಧಿಸಿದ ಖಾತೆಗಳನ್ನ ಅವ್ರು ನೋಡ್ಕೊಳ್ಬೇಕಾಗಿತ್ತು. ಅದರಲ್ಲಿ ವಿಶೇಷವಾಗಿ ವಿದೇಶಾಂಗವನ್ನ ನೋಡ್ಕೊಳ್ಬೇಕು. ಹಾಕೊಳ್ಳಿ, ವಿದೇಶಾಂಗ ಇಲಾಖೆಯನ್ನ ನೋಡ್ಕೊಳ್ಳೋದಕ್ಕೆ ಮಹಾಸಂಧಿ ವಿಗ್ರಹಿ ಅಂತ ಅಧಿಕಾರಿ ಇದ್ದ. ಮಹಾಸಂಧಿ ವಿಗ್ರಹಿ ಅಂತ ಯಾರವನು? ವಿದೇಶಾಂಗವನ್ನ ನೋಡಿಕೊಳ್ಳುವ ಅಧಿಕಾರಿ. ಇನ್ನು ಆಡಳಿತದ ದೃಷ್ಟಿಯಿಂದ ಅವರು ರಾಜ್ಯವನ್ನ ಭಾಗ ಮಾಡ್ತಾ ಹೋಗ್ತಾರೆ. ಒಂದು ರಾಷ್ಟ್ರ ಅಂತ, ಇನ್ನೊಂದು ವಿಷಯ, ಇನ್ನೊಂದು ನಾಡು, ಇನ್ನೊಂದು ಗ್ರಾಮ. ನೋಡಿ ಹಿಂಗ ಹೋಗ್ತಾ ಹೋಗುತ್ತೆ ಮೇಲೆ ಏರಿಕೆ ಕ್ರಮದಲ್ಲಿ. ಗ್ರಾಮ, ನಾಡು, ವಿಷಯ, ರಾಷ್ಟ್ರ. ನಾವೀಗ ಹೆಂಗ್ ಮಾಡ್ಕೊಂಡಿದೀವಿ? ಗ್ರಾಮ, ತಾಲೂಕುಗಳು, ಆಮೇಲೆ ಜಿಲ್ಲೆಗಳು, ಆಮೇಲೆ ರಾಜ್ಯಗಳು, ಆಮೇಲೆ ಅಲ್ವಾ? ರಾಷ್ಟ್ರ, ರಾಷ್ಟ್ರಗಳು ಅಲ್ಲ, ಒಂದೇ ರಾಷ್ಟ್ರ ಅದು. ಹಂಗೆ ಅವ್ರು ಅವಾಗಲೇ ಮಾಡ್ಕೊಂಡಿದ್ದಾರೆ ಅದನ್ನ ವಿಭಾಗ. ಗ್ರಾಮ, ನಾಡು, ವಿಷಯ, ರಾಷ್ಟ್ರ. ಇದನ್ನ ಆಡಳಿತದ ವಿಭಾಗಗಳು ಅಂತ ಕರೀತಾರೆ. ಆಡಳಿತದ ವಿಭಾಗ. ಈಗ ಗ್ರಾಮ ನೋಡ್ಕೊಳ್ಳೋದಕ್ಕೆ ಗ್ರಾಮಪತಿ. ಗ್ರಾಮ ನೋಡ್ಕೊಳ್ಳೋದಕ್ಕೆ ಗ್ರಾಮಪತಿ ಅಂತ ಅಧಿಕಾರಿ ಇದ್ದ ಅವಾಗಲೇ. ಅವನನ್ನ ಪ್ರಭುಗಾಮುಂಡ ಅಂತ ಕರೀತಾರೆ. ಗ್ರಾಮಪತಿ ಅಥವಾ ಅವನಿಗೆ ಇನ್ನೊಂದು ಹೆಸರೇನು? ಪ್ರಭುಗಾಮುಂಡ. ಅವನು ಏನನ್ನ ನೋಡ್ಕೊಳ್ಬೇಕು? ಗ್ರಾಮವನ್ನ ನೋಡ್ಕೊಳ್ಬೇಕು. ಅವನಿಗೆ ಸಹಾಯಕ್ಕೆ ಗ್ರಾಮ ಲೆಕ್ಕಿಗ ಅಂತ ಇದ್ದಾರೆ. ಬರ್ಕೊಡೆ. ಅವನ ಸಹಾಯಕ್ಕೆ ಯಾರಿದ್ರಲ್ಲಿ? ಗ್ರಾಮ ಲೆಕ್ಕಿಗ. ಯಾರ ಸಹಾಯಕ್ಕೆ? ಪ್ರಭುಗಾಮುಂಡ ಅಥವಾ ಗ್ರಾಮಪತಿ. ಅವನಿಗೆ ಸಹಾಯ ಮಾಡೋನ್ ಯಾರಿಲ್ಲಿ? ಈಗಲಿದಾರಮ್ಮ, ಬರೀತಾರ ನೋಡ್ರಿ, ಲೆಕ್ಕವನ್ನ ಬರೆಯುವಂತವ್ರು ಲೆಕ್ಕಿಗ. ಅವ್ರು ಸಹಾಯ ಮಾಡ್ತಾರೆ. ಇನ್ನು ನಾಡಿಗೆ ಬರ ನಾಡ ಗಾಂಗುಂಡ. ಬರ್ಕೊಳ್ಳಿ. ನಾಡುಗಳಿಗೆ ಮುಖ್ಯಸ್ಥ ಯಾರಿಲ್ಲಿ? ನಾಡ ಗಾಂಗುಂಡ. ನಾಡ ಗಾಂಗುಂಡ ಅಂತ ಅಧಿಕಾರಿ ಇದ್ದಾರೆ. ಬರ್ಕೊಂಡ್ರ? ನೆಕ್ಸ್ಟ್ ವಿಷಯಗಳಿಗೆ ವಿಷಯಪತಿ. ವಿಷಯಗಳಿಗೆ ವಿಷಯಪತಿ. ಅವೆಲ್ಲ ಸೇಮ್ ಬರ್ತಾವ ನೋಡಿ. ವಿಷಯಗಳಿಗೆ ವಿಷಯಪತಿ ಮುಖ್ಯಸ್ಥ ಆಗಿರ್ತಾರೆ. ಇನ್ನು ಕೊನೆ ಆಡಳಿತದ ವಿಭಾಗ ಯಾವುದು? ರಾಷ್ಟ್ರ.
ರಾಷ್ಟ್ರಗಳಿಗೆ ರಾಷ್ಟ್ರಪತಿ. ರಾಷ್ಟ್ರಪತಿ. ನೋಡಿ, ಈಗಲೂ ಕೂಡ ರಾಷ್ಟ್ರದ ಮುಖ್ಯಸ್ಥ ಯಾರಿರ್ತಾರೆ? ನೋಡ್ರಿ, ಅವಾಗಲೇ ಅವರು ಕನ್ನಡಿಗರಾಗಿ ರಾಜಮನೆತನದಲ್ಲಿ ಆಡಳಿತದ ವಿಭಾಗಗಳನ್ನ ಮಾಡ್ಕೊಂಡು ಆಳ್ವಿಕೆ ಮಾಡಿದ್ದಾರೆ. ಅರ್ಥ ಆಯ್ತಾ? ಇನ್ನು ಕಂದಾಯ ಬರ್ರಿ. ರಾಜ್ಯದ ಕಂದಾಯದ ಮೂಲಗಳು ಯಾವುವು ಅಂದ್ರೆ, ಒಂದನೇದು ಭೂಮಿಯ ಮೇಲಿನ ಕಂದಾಯ ಅಥವಾ ಭೂ ಕಂದಾಯ. ಅಕ್ಕಡ್ರ. ಎರಡನೇದು ಸರಕುಗಳ ಮೇಲಿನ ಕಂದಾಯ, ಅಂಗಡಿ ಕಂದಾಯ, ಅಂಗಡಿ ಮನೆ ಕಂದಾಯ. ಏನು ಪಡೆದಿತ್ತು? ಮನೆ ಕಂದಾಯ. ವಿದ್ಯುತ್ ಈಗಲೂ ಇದಾವಲ್ವಾ? ಆಮೇಲೆ ನದಿ ದಾಟಿಸುವ ವೃತ್ತಿಗಳ ಮೇಲಿನ ಕಂದಾಯ ಅಥವಾ ತೆರಿಗೆ. ತೆರಿಗೆ ಕಂದಾಯ ಅಂದ್ರು ಒಂದೇ. ನದಿ ದಾಟಿಸುವ ವೃತ್ತಿಗಳ ಮೇಲಿನ ತೆರಿಗೆ. ಬರ್ಕೊಂಡ್ರ? ಇಷ್ಟೆಲ್ಲ ರಾಜ್ಯದ ಏನವು ಆದಾಯದ ಮೂಲಗಳು ಅಂತ ಕರೀತಾರೆ. ನೆಕ್ಸ್ಟ್, ಇವರ ಕಾಲದ ಸಾಹಿತ್ಯವನ್ನ ನೋಡ್ಕೊಳ್ಳಿ. ಸಾಹಿತ್ಯ, ರಾಷ್ಟ್ರಕೂಟರ ಕಾಲದ ಸಾಹಿತ್ಯದ ಕೊಡುಗೆಗಳು ಏನು ಅಂತ ನೋಡ್ಕೊಂಡ್ರೆ, ಒಂದನೇದು ಹಲಾಯುಧ. ಅವ್ರೆ ಹಲಾಯುಧ ಕವಿ ರಹಸ್ಯವನ್ನ ಬರೀತಾರೆ. ಹಲಾಯುಧ ಕವಿ ರಹಸ್ಯ. ವಿಕ್ರಮನ ನಳಚಂಪು. ತ್ರಿವಿಕ್ರಮ ಯಾವುದನ್ನು ಬರೆದಿದ್ದಾನೆ? ನಳಚಂಪು. ಆದಿಕವಿ ಪಂಪ. ಆದಿಕವಿ ಪಂಪ ಗೊತ್ತಾ? ಆದಿ ಪುರಾಣ. ಇನ್ನೊಂದು ಬರ್ದಿದ್ದಾನೆ ವಿಕ್ರಮಾರ್ಜುನ ವಿಜಯ. ನೆಕ್ಸ್ಟ್ ಇನ್ನೊಬ್ಬ ಕವಿ ಚಕ್ರವರ್ತಿ ಅಂತ ಹೆಸರು ಪಡ್ಕೊಂಡಿರೋದು ಯಾರಲ್ಲಿ? ಪೊನ್ನನ ಶಾಂತಿ ಪುರಾಣ. ಪೊನ್ನನ ಶಾಂತಿ ಪುರಾಣ. ಶ್ರೀ ವಿಜಯ ಬರ್ದಿರೋದೇ ಯಾವುದು? ಕವಿರಾಜ ಮಾರ್ಗ. ಇವನು ಶ್ರೀ ವಿಜಯ ಯಾರ ಆಸ್ಥಾನದಲ್ಲಿ ಇದ್ದವ? ಯೋಚನೆ ಮಾಡ. ಅಷ್ಟು ಜನ ಆಳ್ವಿಕೆ ಮಾಡಿದ ರಾಷ್ಟ್ರಕೂಟರಲ್ಲಿ, ಅದರಲ್ಲಿ ಯಾರ ಆಸ್ಥಾನದಲ್ಲಿ ಇದ್ದಿರ್ಬೋದು ಇವನು? ಶ್ರೀ ವಿಜಯ ಯಾರ ಆಸ್ಥಾನದಲ್ಲಿದ್ದ? ಅಮೋಘ ವರ್ಷ. ನೆನ್ಪಿಡಿ, ಅಮೋಘ ವರ್ಷನ ಆಸ್ಥಾನದಲ್ಲಿ ಶ್ರೀ ವಿಜಯ ಇದ್ದ. ಅವನು ಕವಿರಾಜ ಮಾರ್ಗವನ್ನ ಬರೆದಿದ್ದಾನೆ. ಈ ಕವಿರಾಜ ಮಾರ್ಗ ಅನ್ನುವಂತಹ ಗ್ರಂಥವನ್ನ ಬರ್ಕೊಳ್ಳಿ, ಕನ್ನಡದ ಮೇರು ಕೃತಿ ಅಂತ ಕರೀತಾರೆ. ಕನ್ನಡದ ಮೇರು ಕೃತಿ. ಬರ್ಕೊಂಡ್ರ? ಕನ್ನಡದ ಮೇರು ಕೃತಿ. ಇನ್ನು ಇವರ ಧಾರ್ಮಿಕ ವಿಷಯಗಳಿಗೆ ಬಂದರೆ, ಯಾವ ವಿಷಯ? ಧಾರ್ಮಿಕತೆ ಅಥವಾ ಧರ್ಮಕ್ಕೆ ಬಂದರೆ, ಇವರು ಶಿವ ಮತ್ತು ವಿಷ್ಣುವಿನ ಆರಾಧಕರು. ಶಿವ ಮತ್ತು ವಿಷ್ಣುವಿನ ಆರಾಧಕರು. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಅವರು ಕೇವಲ ಹಿಂದೂ ಧರ್ಮಕ್ಕೆ
ಜೈನ ದೇವಾಲಯಗಳು. ಈಗ ಪಟ್ಟದಕಲ್ಲಿನಲ್ಲಿ ಜಿನ ಅಂತ ಒಂದು ದೇವಸ್ಥಾನ ಇದೆ. ಇಲ್ಲಿ ಪಟ್ಟದಕಲ್ಲಲ್ಲಿ ಆ ಜಿನ ಅನ್ನುವಂಥದ್ದು ಜೈನ ಧರ್ಮದ ಒಂದು ದೇವಸ್ಥಾನ. ಇನ್ನು ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಇವರ ಕಾಲದಲ್ಲಿ ರಚನೆ ಆಗಿರೋದು ಅಂದ್ರೆ ಎಲ್ಲೋರಾದಲ್ಲಿದೆ, ಎಲಿಫೆಂಟಾದಲ್ಲಿದೆ. ಮುಂಬೈ ಹತ್ರ ಇರುವಂತದ್ದು ಇವು ಸ್ಥಳಗಳು. ಎಲ್ಲೋರಾದಲ್ಲಿ ಇಲ್ಲೇ ಬರ್ದಿದ್ದೀನಿ ನೋಡಿ, ಕೈಲಾಸನಾಥ ಮಂದಿರ. ಎಲ್ಲೋರಾದ ಕೈಲಾಸನಾಥ ಮಂದಿರ ಅಂತಾನೆ ಹೆಸರು ಅದು. ಇದನ್ನ ಏಕಶಿಲೆಯಲ್ಲಿ ಈ ದೇವಸ್ಥಾನ ರಚನೆ ಆಗಿದೆ. ಏನ್ ಏಕಶಿಲೆ? ಏನದು? ಒಂದೇ ಕಲ್ಲಲ್ಲಿ ಇದು ರಚನೆ ಆಗಿದೆ ಈ ದೇವಸ್ಥಾನ. ಇದರ ನಿರ್ಮಾಪಕರು ಯಾರು? ಒಂದನೇ ಕೃಷ್ಣ. ಅವನು ಯಾರು? ಒಂದೇ ಕೃಷ್ಣ ರಾಷ್ಟ್ರಕೂಟ ವಂಶದ ದೊರೆ ಕೂಡ. ಹಂಗಾಗಿ ಅವರ ಕಾಲದಲ್ಲಿ ಇದು ರಚನೆ ಆಗಿದೆ. ಅದು ಎಷ್ಟು ಅಡಿ ಎತ್ತರ ಇದೆ? 100 ಅಡಿ ಎತ್ತರ. ಅಗಲ 154 ಅಗಲ. ಎತ್ತರ 276 ಎತ್ತರ ಇದೆ, ಉದ್ದ ಇದೆ ಅಲ್ವಾ? ಇದು 100 ಅಡಿ ಏನಿದು? 276 ಅಡಿ ಉದ್ದ, 154 ಅಡಿ ಅಗಲ ಇದೆ ಅಂತ ಹೇಳ್ತಾರೆ. ಇದು ಏಕಶಿಲಾ ದೇವಸ್ಥಾನ, ಅಂದ್ರೆ ಒಂದೇ ಶಿಲೆಯಲ್ಲಿ ಕಟ್ಟಿಸಿರೋದು. ಇನ್ನು ಎಲಿಫೆಂಟಾದಲ್ಲಿ ಅರ್ಧನಾರೀಶ್ವರ ದೇವಾಲಯ ಇದೆ. ಎಲ್ಲಿ? ಎಲಿಫೆಂಟಾದಲ್ಲಿ. ಅರ್ಧನಾರೀಶ್ವರ ಗೊತ್ತಾ? ಕರೆಕ್ಟ್. ಇನ್ನೊಂದು 3 ಮುಖದ ಮಹೇಶ ಮೂರ್ತಿ, ಅಂದ್ರೆ ಈಶ್ವರನೇ. ಎಷ್ಟು ಮುಖ ಇರೋದು? 3 ಮುಖ ಇರುವಂತಹ ಮಹೇಶ ಮೂರ್ತಿ ಅಲ್ಲಿದೆ ಅಂತ. ಇನ್ನು ಇವರ ಶಿಕ್ಷಣಕ್ಕೆ ಬಂದ್ರೆ ಇವರಿಗೆ ಎಲ್ಲಿ ಶಿಕ್ಷಣ ಸಿಗ್ತಾ ಇತ್ತು? ಶಿಕ್ಷಣ ಕೇಂದ್ರಗಳು ಯಾವ್ಯಾವು? ಮಠಗಳು, ಮತ್ತೊಂದು ಅಗ್ರಹಾರಗಳು. ಮಠಗಳು, ಅಗ್ರಹಾರಗಳು ಶೈಕ್ಷಣಿಕ ಕೇಂದ್ರಗಳು ಅವಾಗ. ಅದರಲ್ಲಿ ಪ್ರಮುಖ ಶೈಕ್ಷಣಿಕ ಕೇಂದ್ರ ಯಾವುದು? ಸಾಲೋಟಗ ಅನ್ನೋದು ಏನದು? ವಿದ್ಯಾ ಕೇಂದ್ರ. ಅಲ್ಲಿ ನೀವ್ ಹೆಂಗಿ ಕೂತ್ಕೊಂಡು ಕಲಿತಿದ್ರು ಹಾಗೆ. ಅದರಲ್ಲಿ ಮಠಗಳು ಗೊತ್ತಾಗತ್ತೆ. ಅಗ್ರಹಾರ ಅಂತ ಏನ್ ಗೊತ್ತಾ? ಏನ್ ಹೇಳಿ ನೋಡೋಣ. ಅಗ್ರಹಾರಗಳಂದ್ರೆ ಬ್ರಾಹ್ಮಣರು ವಾಸ ಮಾಡುವ ಬೀದಿಗೆ ಅಗ್ರಹಾರ ಅಂತ ಕರೀತಾರೆ. ಅಲ್ಲಿ ಕೇವಲ ಯಾರು ವಾಸ ಮಾಡ್ತಾರೆ? ಬ್ರಾಹ್ಮಣರು ಮಾತ್ರ. ಯಾಕಂದ್ರೆ ಅವಾಗಿನ ಕಾಲದಲ್ಲೆಲ್ಲ ಬ್ರಾಹ್ಮಣರೇ ವಿದ್ಯೆಯನ್ನ ನೀಡುವಂತವರಾಗಿದ್ರು. ಅರ್ಥ ಆಗ್ತಿದ್ಯಾ? ಹಂಗಾಗಿ ಇನ್ನು ಮಾನ್ಯ ಕೇಟರ ಕಾಲವನ್ನ ಹೇಳಿ ನೋಡೋಣ. 753ರಲ್ಲಿ ಆರಂಭ ಆಗುತ್ತೆ ಕಾಲ ಅವ್ರದ್ದು. ಎಂಟಾಗೋದು 973. ರಾಷ್ಟ್ರಕೂಟರ ಆಳ್ವಿಕೆಯ ಕಾಲ ಇದು. ಈಗ ಇಲ್ಲಿ ನನಗೆ ನೀವು ಮ್ಯಾಪ್ ಇದೆ, ಏನ್ ಮಾಡ್ಬೇಕು ನೀವು? ಗುರ್ತು ಮಾಡ್ಬೇಕು ನನಗೆ ಅವರ ಆಳ್ವಿಕೆಯ ಕಾಲವನ್ನು.
ನಾಸಿಕ್ ಅನ್ನು ಗುರುತು ಮಾಡಿ ನಾನು ಆಚಾರಪುರವನ್ನು ಗುರುತು ಮಾಡಿ ಬಾಲಾಪುರಿಯನ್ನು ಗುರುತು ಮಾಡಿದ್ದೆ. ನಾನು ಐವರ ಗುರುತು ಮಾಡಿದ್ದೆ. ನಾನು ಬಾದಾಮಿ ಗುರುತು ಮಾಡುತ್ತಿದ್ದೇನೆ. ನಾನು ಗೋವಾವನ್ನು ಗುರುತು ಮಾಡುತ್ತೇನೆ. ನಾನು ತಲಕಾಡು ನಾನು ಬೆಂಕಿಯನ್ನು ಗುರುತಿಸುತ್ತಿದ್ದೇನೆ. ನಾನು ಶ್ರವಣ ಬೆಳಗೊಳವನ್ನು ಗುರುತು ಮಾಡುತ್ತಿದ್ದೇನೆ. ನಾನು ಕಂಚಿಯನ್ನು ಸೈಡಿಗೆ ಮಣ್ಣೆ ಮಾಡಲೇಬೇಕು.